ಕಷ್ಟಪಟ್ಟು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅದು ಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು. ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿಕ್ಕೆ ನಿಯರ್ ಇದೆ. ಮತ್ತು ಅದು ಹಾಗೆ ಆಗ್ತದಂತ ಒಂದು ಭರವಸೆ ನನ್ನ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿಯವರು ಅದಕ್ಕೆ ಮತ್ತೆ 30 ಕೋಟಿ ರೂಪಾಯಿಯನ್ನು ಇನ್ನೂ ಸಂಕ್ಷೇಮ ಮಾಡಿದ ಲೆಟರ್ ನಮ್ಮ ಹತ್ರ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ CM ರವರು ಅದನ್ನು ಯಾಕೆ ನೋಡ್ತಾ ಇಲ್ಲ? ಆದರೆ ಇಲ್ಲಿಯ ಶಾಸಕರು ಎರಡು ಹಾಸ್ಪಿಟ್ಲನ್ನು ಮಾಡ್ತೇನೆ ಅಂತ ಹೇಳಿದ್ರು ಆ ಟೈಮ್ನಲ್ಲಿ ಬಂದ ತಕ್ಷಣ. ಆ 2 ಹಾಸ್ಪಿಟ್ಲ್ ಇಲ್ಲ, ಜೊತೆಯಲ್ಲಿ 1 ಹಾಸ್ಪಿಟಲ್. ಅದು ಬಿಡಿ, ಇವತ್ತು ಬೇಕಾಗಿರುವಂಥ ಹಾಸ್ಪಿಟ್ಲು ನಮಗೆ ನ್ಯೂರೋ ಸರ್ಜನ್ ಮತ್ತು ಹಾರ್ಟ್ ಸ್ಪೆಷಲಿಸ್ಟ್, ಅದು ಇಬ್ಬರ ಒಂದು ವೈದ್ಯರನ್ನು ನಮ್ಮ ಸರ್ಜನ್ ಕರ್ತಂದ್ರೆ ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಭಾಳ ಉಪಯುಕ್ತ ಆಗ್ತದೆ. ಆದರೆ ಒಂದು ಅಂತ ಹೇಳ್ತೀವಿ, ನಾವು ಯಾವುದೇ ಕೆಲಸವನ್ನು ರಾಜಕಾರಣಿಗಳು ಕೂಡ ಮಾನವೀಯತೆ ನೆಲದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಡೀ ಮಾಧ್ಯಮದವ್ರದ್ದು, ಇಡೀ TV ಮಾಧ್ಯಮದವ್ರದ್ದು, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಆ ನೋವು ಅವ್ರಿಗೆ ಗೊತ್ತಾಗ್ತಾ ಇದ್ರೆ ಅವ್ರು ಮನುಷ್ಯರೇ ಅಲ್ಲ. ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಇಸುವೆ ಆದೇಶ ಸುತ್ತೋಲೆ ಎಲ್ಲಿದೆ ಅಂತ ಒಂದ್ಸಲ ಒಮ್ಮೆ ನೀವು ಕೂಡ ನೋಡಿ. ಅದು ಹೇಗಾಗಿದೆ ಅನ್ನೋದು ಅಧಿವೇಶನ ಮೇಲೆ ಮಾತಾಡಿದಾಗಲೇ ಕೂಡ ನಾವು ಅದನ್ನು ಭಾಳ ಒತ್ತಾಗಿ ಮಾತಾಡಿದ್ದೇವೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಅದು ಆಗಲೇಬೇಕು. ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿಯವರು, ಬೊಮ್ಮಾಯಿ ಸರ್ ಅದಕ್ಕೆ 160 ಕೋಟಿಯನ್ನು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪಾಜಿಯವರು ಭಾಳ ಪ್ರೀತಿಪೂರ್ವಕ ಅದು ಆಗಲೇಬೇಕು ಉತ್ತರ ಕನ್ನಡ ಜಿಲ್ಲೆ ಅಂತ ಕೊಟ್ಟಿದ್ದು. ಇವತ್ತು ಬಿಲ್ಡಿಂಗ್ ಆಗಿದೆ, ಅದು ಉದ್ಘಾಟನೆ ಮಾಡಲಿಕ್ಕೂ ಕೂಡ ಅವರಿಗೆ ಅಸಹಾಯಕತೆಯನ್ನು ತೋರ್ತಾ ಇದ್ದಾರೆ. ಭಾಳ ಅನ್ಯಾಯ ಕೂಡ ನಮ್ಮ ಜನರಿಗೆ, ಅವರು ಉತ್ತರ ಕನ್ನಡ ಜನತೆಗೆ ಮಾಡ್ತಾ ಇದ್ದಾರೆ. ಕುಮಟಾದಲ್ಲಿ ಆಗಿರುವಂಥ ಫೌಂಡೇಶನ್ ನಾವೇನು ಜಾಗ ನೋಡಿದ್ವಿ, ಅದು ಇನ್ನಿದ್ರೆ ಏನೇ ಇರಲಿ, ಸರ್ಕಾರ ಇದೆ ಅಲ್ಲ, ನಿಮ್ಮದೇ ಸರ್ಕಾರ ಇದೆ, ಅದನ್ನು ಮಾಡಬಹುದಲ್ಲ. ಇಡೀ ಬೇರೆ ಎಲ್ಲ ಕಡೆಗೆ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಜನತೆ ಏನು ಮಾಡಿದೆ ನಿಮಗೆ? ನಾವು ಅಷ್ಟಾದರೂ ಮಾಡಿದ್ದೇವೆ. ಇಲ್ಲಿ ಹಣ ಕೊಟ್ಟಿದ್ದೇವೆ. ಇಲ್ಲಿ ಹಿಂದಿನ ಇವತ್ತು 160 ಕೋಟಿ ಬಿಲ್ಡಿಂಗ್ ಆಗಿದೆ, ಸಿರ್ಸಿಯಲ್ಲಿ ಆಗಿದೆ. ಡಾಕ್ಟರಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಕೊಡದೇ ಇದ್ದಾಗ ಬೇರೆ ರೀತಿ ಮಾತಾಡ್ತಾ ಇದ್ದವರು ಅವರು ಇವತ್ತು ಈಗೇನು ಮಾತಾಡ್ತಾ ಇದ್ದಾರೆ? ಈಗ ನೀವು ಕೊಡಿ ಅಲ್ಲ ಸ್ವಾಮಿ, ನೀವು ತಂದು ಹಾಕಿ. ನಮ್ಗೆ ಬೇರೆ ಏನು ಕೇಳ್ತಾ ಇಲ್ಲ. ನೀವು ಬೇರೆ ಗ್ಯಾರಂಟಿ ನಮ್ಗೆ ಏನೂ ಬೇಕಾಗಿದ್ದಿಲ್ಲ. ಫಸ್ಟ್ ನಮ್ಮ ಜೀವದ ಗ್ಯಾರಂಟಿ ಕೊಡಿ, ನಮ್ಮ ಹೆಣ್ಮಕ್ಳ ಜೀವಕ್ಕೆ ಗ್ಯಾರಂಟಿ ಕೊಡಿ. ಎಷ್ಟೋ ಗರ್ಭಿಣಿಯರು ಸತ್ತರು, ಎಷ್ಟು ಮಕ್ಕಳು ಸತ್ತರು, ಅದು ಎತ್ತಕ್ಕೂ ಕೂಡ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡಿ. ಅದೆಲ್ಲ ಬಿಟ್ಕೊಂಡು ಇವತ್ತು ಬೇರೆ ಗ್ಯಾರಂಟಿ ಮೂಲಕ ಜನರನ್ನು ಯಾಮಾರಿಸೋದು ಎಷ್ಟು ಸತ್ಯ ಇದೆ?